ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷ್ ಡೈಲಿ ವ್ಲಾಗ್ಸ್. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಇವತ್ತಿನ ವ್ಲಾಗ್ ಏನು ಅಂದರೆ, ಬೆಳಗಿನೇ 10 ಗಂಟೆಗೆ ಮನೆ ಬಿಟ್ಟು ಹೊರಡ್ಬೇಕಾದ್ರೆ ಎರಡೆರಡು ಫಂಕ್ಷನ್ ಅಟೆಂಡ್ ಮಾಡಬೇಕಾಯಿತು. ಒಂದು ಫಂಕ್ಷನ್ ಬಂದು ವಿದ್ಯಾರಣ್ಯಪುರ. ನೋಡಿ, ಇದೇ ಆ ಮನೆ ವಿದ್ಯಾರಣ್ಯಪುರ. ನನ್ನ ಕ್ಲಾಸ್ಮೇಟನ್ನ ಮನೆ ಇದು. ಅವ್ರ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಹಮ್ಮಿಕೊಂಡಿದ್ರು. ಸೊ ಹಾಗಾಗಿ ಫಸ್ಟು ಅಲ್ಲಿಗೆ ಹೋಗಿ ಬೇಗ ಬಂದ್ಬಿಡೋಣ ಅಂತ ಹೋದ್ವಿ. ಬಟ್ ಏನು ಮಾಡೋಣ, ಟೈಮು ಹೋಗಿದ್ದೇ ಗೊತ್ತಾಗಿಲ್ಲ. 2 ಅವರ್ ಮೇಲಾಗೋಯ್ತು. ಊಟದ ಟೈಮ್ ಆಯಿತು. ಸರಿ ಆಯಿತು ಅಂದ್ಬಿಟ್ಟು ಊಟ ಮುಗಿಸ್ಕೊಂಡ್ವಿ. ಒಂದು ಕಡೆ ನನ್ನ ಫ್ರೆಂಡ್ ಕಾಯ್ತಾ ಇರ್ತಾನೆ ಇನ್ನೊಂದು ಫಂಕ್ಷನಲ್ಲಿ ಪಾಪ ಅಂತ. ಆಯಿತು, ಒಂದು ರೌಂಡ್ ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಡ್ಬೇಕಾದ್ರೆ ಇನ್ನೊಬ್ಳು ಕ್ಲಾಸ್ಮೇಟ್ ಮಗಳು ಬಂದಿದ್ಲು ನನ್ನ ಜೊತೆ. ಅವರನ್ನು ಡ್ರಾಪ್ ಮಾಡಬೇಕಾಗಿತ್ತು ಮಧ್ಯದಲ್ಲಿ. ನೋಡಿ, ಇವಳ ಹೆಸರು ನೈರಾ ಅಂತ. ವೆರಿ ವೆರಿ ಕ್ಯೂಟ್ ಬೇಬಿ. ಸರಿ ಅಂದ್ಬಿಟ್ಟು ಇವರಿಬ್ಬರನ್ನ ಡ್ರಾಪ್ ಮಾಡಿ ಅಲ್ಲಿಂದ ನೆಲಮಂಗಲ ಅರ್ಶಿನಕುಂಟೆ, ವಿದ್ಯಾರಣ್ಯಪುರ ಟು ಅರ್ಶಿನಕುಂಟೆ ಹೊರಟ್ವಿ. ಹೋಗೋ ದಾರಿ ಸುಗಮವಾಗಿತ್ತು. ಆಹಾ, ಎಂಥ ವ್ಯೂ ಅಂದರೆ ಅಷ್ಟು ಚೆನ್ನಾಗಿತ್ತು. ಸರಿ ಅಂದ್ಬಿಟ್ಟು ನನ್ನ ಫ್ರೆಂಡ್ ಮನೆ ತಲುಪಿದ ತಕ್ಷಣ ಎದುರುಗಡೆನೆ ಪುಟ್ಟಿ ಕೂತಿದ್ಲು. ನೋಡಿ, ಇದೇ ಆ ಪುಟ್ಟಿ, ನನ್ನ ಸ್ನೇಹಿತನ 2ನೇ ಮಗಳು. ತುಂಬ ಕ್ಯೂಟ್ ಇವಳು. ತುಂಬ ಚೆನ್ನಾಗಿ ಫಂಕ್ಷನ್ ಆಯಿತು ಅಂದ್ಬಿಟ್ಟು ಅಲ್ಲಿಂದ ಇವರು ಆರತಿ ಎಲ್ಲ ಬೆಳಗ್ತಾಯಿದ್ರು. ಆರತಿ ಬೆಳಗಿ ನಾನಂತೂ ಸುಸ್ತಾಗೋಗ್ಬಿಟ್ಟಿದ್ದೆ ಗಾಡಿ ಓಡಿಸಿ. ಇನ್ನೂ ಒಂದು ರೌಂಡ್ ಬ್ಯಾಟಿಂಗ್ ಆಡೋಣ ಅಂದ್ಬಿಟ್ಟು ಸೀದಾ ಹತ್ತದೆ ಮೇಲೆ ಹೋಗಿ ಹೋಳಿಗೆ, ಪಾಯಸ, ಮಶ್ರೂಮ್ ಬಿರಿಯಾನಿ ಎಲ್ಲ ಚೆನ್ನಾಗಿ ತಿಂದು ಅಲ್ಲಿಂದ ಹೊರಟ್ವೇರಿ. ಸೂರ್ಯ ಮುಳುಗೋ ಹೊತ್ತಿಗೆ ಬಂದು ಗಾಡಿ ಓಡಿಸ್ಕೊಂಡು ಆಗಿಲ್ಲ. ಬೆಂಗಳೂರು ಟ್ರಾಫಿಕ್ಕಲ್ಲಿ 75-80 ಕಿಲೋಮೀಟ್ರು ಓಡಿಸ್ಬೇಕು ಅಂದರೆ ಶಪ್ಪ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೆಳೆಯರೇ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.